ನಮಸ್ಕಾರ ಗುರು, ನಾನು ನಿಮ್ಮ ಲೋಕಿ. ನಾನಿವತ್ತು ತಂದಿದ್ದೀನಿ ಹೊಸ ಅಪ್ಡೇಟ್ಸ್ ಇನ್ ಅವರ್ KFI. ಲೈಕ್ ಸುದೀಪ್ ಬಂದರು KD's ಫಿಲಮ್ ಸೆಟ್ಗೆ, ಕಾಂತಾರ ಬಂತು ಐಮ್ಯಾಕ್ಸ್ಗೆ, ಆ್ಯಂಡ್ ಡಾಕ್ಟರ್ ಶಿವರಾಜ್ಕುಮಾರ್ ಬಂದರು ಡ್ರೀಮ್ ಥಿಯೇಟರ್ ಸೆಟ್ಗೆ. ಎಸ್ ಗೈಸ್, ಇದೆಲ್ಲ ಒಂದೇ ವಿಡಿಯೋದಲ್ಲಿ ಆ್ಯಂಡ್ ಇನ್ನು ತುಂಬಾ ಅಪ್ಡೇಟ್ಸ್ ಇವೆ. ಇವನ್ನೆಲ್ಲ ಕವರ್ ಮಾಡೋಣ ಈ ವಿಡಿಯೋ ಕೊನೆಯಲ್ಲಿ. ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಕೂಡ ಇದೆ. ಸೊ ಆ ಸರ್ಪ್ರೈಸ್ ಏನು ಅಂತ ಗೊತ್ತಾಗ್ಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ, ನಾನ್ ನಿಮ್ಮ ಲೋಕಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋಕಿ ಸಿನಿಮಾಸ್. ಸೊ ಗೈಸ್, ಫಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ, ಕಿಚ್ಚ ಸುದೀಪ್ ಅವರು KDಗೆ ಜಾಯಿನ್ ಆಗಿದ್ದಾರೆ. ಲೈಕ್ ಅವರು ಹಂಚ್ಕೊಂಡಿರೋ ಪೋಸ್ಟ್ ಅಥವಾ ಫೋಟೋಗಳಿಂದ ನಮಗೆ ಗೊತ್ತಾಗುತ್ತೆ ಸುದೀಪ್ ಅವರು ಒಂದು ಕ್ಯಾಮಿಯೋ ರೋಲ್ ನ KD ಮೂವಿಲಿ ಕೊಡ್ತಾರೆ ಅಂತ. ಲೈಕ್ ಇದು ಒಂದ್ ಕಡೆ ಖುಷಿ ಪಡೋ ವಿಚಾರನೂ ಕೂಡ ಅಂಡ್ ಒಂದ್ ಕಡೆ ಭಯ ಪಡೋ ವಿಚಾರನೂ ಕೂಡ. ಬಿಕಾಸ್ ಸುದೀಪ್ ಅವರ ಕ್ಯಾಮಿಯೋಗಳು ತುಂಬಾ ಮೂವಿಗಳಲ್ಲಿ ಮಿಂಚಿದ್ದು ಕಡಿಮೆ. ಅಂಡ್ ಸುದೀಪ್ ಅವರು ಇನ್ನೇನು ಅವರ ಮಾರ್ಕ್ ಮೂವಿ ಜೊತೆ ಕೂಡ ಡಿಸೆಂಬರ್ ಅಲ್ಲಿ ಬರ್ತಾ ಇದ್ದಾರೆ. ಅಂಡ್ KD ಮೂವಿ ದೀಪಾವಳಿ ರಿಲೀಸ್ ಆಗುತ್ತೆ ಅಂದ್ರೆ ದೀಪಾವಳಿ ಟೈಮಲ್ಲೂ ಬರ್ತಾರೆ. ಅಂಡ್ ಇನ್ನೇನು ಸೆಪ್ಟೆಂಬರ್ 28 ಇಂದ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗ್ತಿದೆ. ಈ ತರ ಹಿಂದೆ ಮುಂದೆ ಸುದೀಪ್ ಅವ್ರನ್ನ ನೋಡೋದು ಎಲ್ಲರಿಗೂ ಒಂಥರ ಅದೃಷ್ಟನೇ ಅಂತ ಹೇಳ್ಬೋದು. ಅಂಡ್ ಸಿನಿಫೈಲ್ಸ್ಗೆ ಹಬ್ಬ ಅಂತ ಹೇಳ್ಬೋದು. ಬಟ್ ಒಬ್ಬ ಸ್ಟಾರ್ ಈ ಥರ ಹಿಂದೆ ಮುಂದೆನೇ ನಮಗೆ ಕಾಣಿಸ್ಕೊಂಡ್ರೆ ಅವರ ಸ್ಟಾರ್ಡಮ್ ಅಷ್ಟೊಂದು ಜಾಸ್ತಿ ಉಳ್ಕೊಳಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಒಬ್ಬ ಸ್ಟಾರ್ ತನ್ನ ಫ್ಯಾನ್ಸ್ನ ವೆಯ್ಟ್ ಮಾಡಿಸ್ದಾಗಲೇ ಥಿಯೇಟರ್ಗೆ ಜನ ಒಂದೇ ಸತಿ ಹೋಗೋದು ಆ್ಯಂಡ್ ಮೂವಿಗಳು ಒಳ್ಳೆ ಕಲೆಕ್ಷನ್ ಕೂಡ ಮಾಡೋದು ಅಂತ ನನ್ನ ಅಭಿಪ್ರಾಯ. ಸೊ ಈಗ ಅವರು ಒಂದು ಚಿಕ್ಕ ಕ್ಯಾಮಿಯೋ ರೋಲ್ ಇರ್ಬೋದು, ಏನೇ ಇರ್ಬೋದು, ಅವರು ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಅಂದರೆ ಹಿಂದೆ ಮುಂದೆ ಥಿಯೇಟರ್ಗೆ ಜನ ಅಷ್ಟೊಂದು ಹೋಗಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇದು ಸ್ಟ್ರಿಕ್ಟ್ಲಿ ಮೈ ಒಪಿನಿಯನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೆಕೆಂಡ್ ಟಾಪಿಕ್ ಬಗ್ಗೆ ಮಾತಾಡೋದ್ರೆ, ಕಾಂತಾರ ರಿಲೀಸ್ ಇನ್ ಐಮ್ಯಾಕ್ಸ್. ಎಕ್ಸ್ ಗೈಸ್, ಐನಾಕ್ಸಲ್ಲಾಗಿತ್ತು, PVR ಅಲ್ಲಾಗಿತ್ತು, ಆ್ಯಂಡ್ ಈಗ ಐಮ್ಯಾಕ್ಸಲ್ಲಿ ಕೂಡ ಕಾಂತಾರ ರಿಲೀಸ್ ಆಗೋ ಸುದ್ದಿ ನಮಗೆ ಅಫಿಷಿಯಲಿ ಗೊತ್ತಾಗಿದೆ. ಆ್ಯಂಡ್ ಇದು ಯಾವುದೋ ಫ್ಯಾನ್ ಮೇಡ್ ಪೋಸ್ಟರ್ ಅಥವಾ ಥಿಯರಿಯಿಂದ ಗೊತ್ತಾಗಿದ್ದಲ್ಲ, ಇದು ಅಫಿಷಿಯಲ್ ಕಾಂತಾರ ಟೀಮೇ ತಮ್ಮ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕ್ಕೊಂಡಿದೆ. ಆ್ಯಂಡ್ ಹೊಂಬಾಳೆ ಫಿಲಮ್ಸ್ ಕೂಡ ಇದನ್ನ ಪೋಸ್ಟ್ ಮಾಡಿದೆ. ಸೊ ಇದು ಕನ್ಫರ್ಮ್ ನ್ಯೂಸ್. ಆ್ಯಂಡ್ ಕಾಂತಾರ ಅನ್ನೋವಂಥ ಒಂದು ಎಪಿಕ್ ಮೂವಿನ ಐಮ್ಯಾಕ್ಸಲ್ಲಿ ನೋಡೋದು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ನಾನು ಫಸ್ಟ್ ಹೇಳಿದ್ನಲ್ಲ, ಗಿಫ್ಟು ಇದಕ್ಕೆ ಸಂಬಂಧಪಟ್ಟಿರೋದು. ಸೊ ವಿಡಿಯೋನ ಕೊನೆವರೆಗೂ ನೋಡೋದು ಮಾತ್ರ ಮರಿಬೇಡಿ ಗೈಸ್. ಆ್ಯಂಡ್ ಕಾಂತಾರ OTT ರೈಟ್ಸ್ ಕೂಡ ಮಾರಿದೆ, ಆ್ಯಂಡ್ ಅದು 125 crores. ಆ್ಯಂಡ್ ಇದರ ಬಜೆಟ್ ಕೂಡ 120 ಅಥವಾ 130 ಅರೌಂಡ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇದರ OTT ರೈಟ್ಸೇ 125 crore ಹೋದರೆ ಅವರು ಹಾಕಿರೋ ಅಷ್ಟು ಲಾಭನೂ ಬರೀ OTT ರೈಟ್ಸಿಂದನೇ ಬಂದಾಗಿದೆ. ಆ್ಯಂಡ್ ಇದು ತುಂಬಾ ಕಂಟ್ರಿಗಳಲ್ಲಿ ಕೂಡ ರಿಲೀಸ್ ಆಗೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕಾಂತಾರ ಕೊಡ್ತಾ ಇದೆ. ಬಟ್ ನಾನೊಂದು ಎಕ್ಸ್ಪೆಕ್ಟೇಷನ್ನ ಕಮ್ಮಿ ಇಟ್ಕೊಂಡೆ ಮೂವಿಗಳನ್ನ ನೋಡೋಕೆ ಹೋಗ್ತೀನಿ. ಬಿಕಾಸ್ ಕಮ್ಮಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದು ಲೋಕ ಆಗಲಿ, ಸೂಫ್ರಮ್ ಶೋ ಆಗಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತು. ಆ್ಯಂಡ್ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದು ಕೂಲಿ ಆಗಲಿ, ವಾರ್ 2 ಆಗಲಿ, ಇನ್ನೂ ತುಂಬ ಮೂವಿಗಳಾಗಲಿ ನಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಹುಟ್ಟಿಸ್ತು ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಟಾಪಿಕ್ ಬಗ್ಗೆ ಮಾತಾಡೋದಾದರೆ, ಸೂಫ್ರಮ್ ಶೋ OTT ರಿಲೀಸ್. ಎಸ್ ಗೈಸ್, ಸೂಫ್ರಮ್ ಶೋ ಆಗಲೇ ಜಿಯೋ ಹಾಟ್ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಆ್ಯಂಡ್ ನೀವು ಈ ಕಾಮಿಡಿ ಹಾರರ್ ಮೂವಿನ ಥಿಯೇಟ್ರಲ್ಲಿ ಮಿಸ್ ಮಾಡಿದರೆ OTTಯಲ್ಲಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಸೂಫ್ರಮ್ ಶೋ ಅಂತ ಒಂದು ಹಾರರ್ ಕಾಮಿಡಿ ಮೂವಿ ಬರೀ 2 ಕೋಟಿ ಅಥವಾ 3 ಕೋಟಿ ಬಜೆಟಿಂದ ಹತ್ತತ್ರ 100 ಕೋಟಿ ಕಲೆಕ್ಷನ್ ಮಾಡ್ತಾ ಇದೆ ಅಂದರೆ ಇದು ಒಂದು ಫ್ಯಾಬುಲಸ್ ಮೂವಿ. ಆ್ಯಂಡ್ ಇದು ಆಡಿಯನ್ಸ್ನ ಥಿಯೇಟರ್ ಕಡೆ ಎಳೆದಿರೋ ಮೂವಿ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಸೂಫ್ರಮ್ ಶೋ ಬಗ್ಗೆ ಇನ್ನೊಂದು ನ್ಯೂಸ್ ಇದೆ, ಇದು ಹಿಂದಿಲಿ ರೀಮೇಕ್ ಆಗುತ್ತೆ ಆ್ಯಂಡ್ ತಮಿಳಲ್ಲಿ ಕೂಡ ರೀಮೇಕ್ ಆಗುತ್ತೆ ಅಂತ. ಸೊ ಗೈಸ್, ತಮಿಳಲ್ಲಿ ಈ ಮೂವಿ ರೀಮೇಕ್ ಆಗೋ ರೈಟ್ಸ್ನ ಮಾರಿದೆ, ಬಟ್ ಹಿಂದಿಲಿ ರೀಮೇಕ್ ರೈಟ್ಸ್ನಲ್ಲ, ಡಬ್ಬಿಂಗ್ ರೈಟ್ಸ್ನ ಮಾರಿದೆ. JP ತುಮಿನಾಡು ಅವರು ಅಜಯ್ ದೇವ್ಗನ್ನ ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ಅಕ್ಷಯ್ ಕುಮಾರ್ ಅವ್ರನ್ನ ಮೀಟ್ ಆಗಿರ್ಬೋದು. ಇದು ಯಾವುದೇ ರೀಮೇಕ್ ರೈಟ್ಸ್ ಮಾರೋದಕ್ಕಾಗಲಿ ಇನ್ನೇನಕ್ಕಾಗಲಿ ಮೀಟ್ ಆಗಿರೋದಲ್ಲ, ಇದು ಡಬ್ಬಿಂಗ್ ರೈಟ್ಸ್ನ ಮಾರಿರೋದು. ಆ್ಯಂಡ್ ಇವರೆಲ್ಲ ಅಕ್ಷಯ್ ಕುಮಾರ್ನಾಗಲಿ ಅಜಯ್ ದೇವ್ಗನ್ನಾಗಲಿ ಮೀಟ್ ಆಗಿರೋದು
ಮೂವಿ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡೋಕ್ಕೋಸ್ಕರ ಅವರು ಕರೆದು ಇವ್ರನ್ನ ಅಪ್ರಿಷಿಯೇಟ್ ಮಾಡಿರೋದು. ಎಸ್ ಗೈಸ್. ಆ್ಯಂಡ್ ಫೋರ್ತ್ ನ್ಯೂಸ್ ಬಗ್ಗೆ ಮಾತಾಡೋದಾದರೆ ಮಿರಾಯಿ ಮೂವಿ ಸಕ್ಸಸ್. ಎಸ್ ಗೈಸ್, ಎಷ್ಟೋ ಜನದ್ದು ಮಿಕ್ಸ್ ರಿಯಾಕ್ಷನ್ ಇದೆ ಮಿರಾಯಿ ಮೂವಿ ಮೇಲೆ. ಬರೀ ಲೋ ಬಜೆಟಲ್ಲಿ ಒಂದು ಗುಡ್ ಲೆವೆಲ್ VFXನ ನಮಗೆ ಡೆಲಿವರ್ ಮಾಡಿದೆ. ಆ್ಯಂಡ್ ಸ್ಟೋರಿ ಆಗಲಿ ಆ್ಯಕ್ಟಿಂಗ್ ಆಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಎಲ್ಲನೂ ಟಾಪ್ ನಾಚ್ ಆಗಿದೆ. ಬಟ್ ಇದರ ಕ್ಲೈಮ್ಯಾಕ್ಸ್ ಹನುಮಾನ್ ಮೂವಿ ರೇಂಜ್ಗೆ ಬರಲಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನು ಟೋಟಲ್ ಮೂವಿನೇ ಸೂಪರ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಿಫ್ತ್ ನ್ಯೂಸ್ ಬಗ್ಗೆ ಹೇಳೋದಾದರೆ 666 ಡ್ರೀಮ್ ಥಿಯೇಟರ್. ಎಸ್ ಗೈಸ್, ನಮಗೆ ಆಲ್ರೆಡಿ 666 ಡ್ರೀಮ್ ಥಿಯೇಟರ್ನ ಅನೌನ್ಸ್ ಮಾಡಿದರು. ಆ್ಯಂಡ್ ಇದರಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆ್ಯಂಡ್ ಡಾಲಿ ಧನಂಜಯ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಒಂದು ಸ್ಪೈ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ನಾವು ಅದೇ ಆಪರೇಷನ್ ಡೈಮಂಡ್ ರಾಕೆಟ್ ರೇಂಜ್ಗೆ ಸ್ಪೈ ಥ್ರಿಲ್ಲರ್ನ ನೋಡ್ಬೋದು ಅಂತ ಹೇಳ್ತೀನಿ. ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ರು. ಇಲ್ಲಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹೇಗೆ ಡೆಲಿವರ್ ಮಾಡ್ತಾರೆ ಅಂತ ಕೂಡ ನೋಡ್ಬೋದು. ಆ್ಯಂಡ್ ಇದರಲ್ಲಿ ಆಲ್ರೆಡಿ ಅರ್ಧ ಶೂಟಿಂಗ್ ಮುಗಿಸಿ ಇನ್ನರ್ಧ ಶೂಟಿಂಗ್ನ ಒಂದು ಸೆಟ್ಟಲ್ಲಿ ಮಾಡೋಕ್ಕೋಸ್ಕರ ಕಂಠೀರವ ಸ್ಟೇಡಿಯಮಲ್ಲಿ ಒಂದು ಸೆಟ್ ಹಾಕಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಹೇಳ್ತಿರೋ ಥರ ಡಾಲಿ ಅವರು ಬೇರೆ ದೇಶದಲ್ಲಿರ್ತಾರೆ ಆ್ಯಂಡ್ ಅವರ ಒಂದು ಥಿಯೇಟರ್ನ ಉಳಿಸ್ಕೊಳಕ್ಕೋಸ್ಕರ ವಾಪಸ್ ನಮ್ಮ ದೇಶಕ್ಕೆ ಬರ್ತಾರೆ ಅಂತ. ಆ್ಯಂಡ್ ಇದು ಮೋಸ್ಟ್ ಪ್ರಾಬಬ್ಲಿ ಒಂದು ಥಿಯೇಟರ್ ಮೇಲೆ ಬೇಸ್ ಆಗಿರೋ ಸ್ಟೋರಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮೋಸ್ಟ್ಲಿ ಒಬ್ಬ ಸ್ಪೈ ಆಗಿ ರೋಲ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಒಳ್ಳೆ ಸ್ಪೈ ಥ್ರಿಲ್ಲರ್ ಮೂವಿ ಆಗಿರುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇದು ಹೇಗೆ ಡೆಲಿವರ್ ಮಾಡ್ಬೋದು ಅಂತ ಅಥವಾ ಇದರ ಸ್ಟೋರಿ ಏನರ ಮೇಲೆ ಬೇಸ್ ಆಗಿರ್ಬೋದು ಅಂತ ನಿಮಗನ್ಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸೆವೆಂತ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ ದೈಜಿ ಮೂವಿ. ಎಸ್ ಗೈಸ್, ದೈಜಿ ಮೂವಿ ರಮೇಶ್ ಅರವಿಂದ್ ಅವರ ಮೂವಿ ಆಗಿದೆ. ಆ್ಯಂಡ್ ಇದನ್ನು ಡೈರೆಕ್ಟ್ ಮಾಡಿರೋರು ಶಿವಾಜಿ ಸೂರತ್ಕಲ್ 1 ಮತ್ತು 2ನ ಡೈರೆಕ್ಟ್ ಮಾಡಿರೋ ಡೈರೆಕ್ಟರ್ ರಮೇಶ್ ಅರವಿಂದ್ ಅವರು. ಮತ್ತು ಈ ಡೈರೆಕ್ಟರ್ನ ಕಾಂಬಿನೇಷನ್ನ ನಾವು ಶಿವಾಜಿ ಸೂರತ್ಕಲ್ ಮೂವಿಲಿ ನೋಡಿದ್ದೀವಿ. ಆ್ಯಂಡ್ ಇದು ಫ್ಯಾಬ್ಯುಲಸ್ ಆಗಿ ವರ್ಕ್ ಆಗಿದೆ. ಆ್ಯಂಡ್ ಅದೇ ರೀತಿ ಈ ಮೂವಿ ಮೇಲೂ ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇದರ ಟ್ರೈಲರ್ ಬಗ್ಗೆ ಮಾತಾಡೋದಾದರೆ ಇದರ ಟ್ರೈಲರಲ್ಲಿ ನಾವು ನೋಡಿದ ಹಾಗೆ ಒಂದು ಜನಾಂಗ ಇದೆ. ಆ್ಯಂಡ್ ಈ ಜನಾಂಗ ಯಾವುದೋ ಒಂದು ದೇವ್ರನ್ನ ವರ್ಷಿಪ್ ಮಾಡ್ತಾ ಇದೆ. ಆ್ಯಂಡ್ ಈ ದೇವರು ಏನು ಯಾವುದ್ರ ಬಗ್ಗೆ ಅಂತ ಏನು ನಮಗೆ ಇನ್ನ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಬಟ್ ಈ ಮೂವಿಯ ಟೈಟಲ್ ಕಡೆ ನೋಡೋದಾದ್ರೆ ದೈಜಿ ಅಂತ. ದೈಜಿ ಅಂದ್ರೆ ಗಾಡ್ ಆಫ್ ಸ್ಪಿರಿಟ್ಸ್, ಅಂದ್ರೆ ಪ್ರೇತಾತ್ಮಗಳ ದೈವ ಅಂತ. ಇವರು ಪೂಜೆ ಮಾಡ್ತಿರೋ ದೈವ ಕೂಡ ಇದೇ ಪ್ರೇತಾತ್ಮಗಳ ದೈವನ ಅಥವಾ ಏನು ಅಂತ ಮೂವಿ ರಿಲೀಸ್ ಆದ್ಮೇಲೆ ನಮ್ಗೆ ಗೊತ್ತಾಗೋದು. ಅಂಡ್ ಇದರಲ್ಲಿ ರಮೇಶ್ ಅರವಿಂದ್ ಅವರ ಫ್ಯಾಬ್ಯುಲಸ್ ಆಕ್ಟಿಂಗ್ ನೋಡೋಕೆ ಸಿಗುತ್ತೆ ಅಂತ ನನ್ಗನ್ಸುತ್ತೆ. ಅಂಡ್ ಮೋರ್ ಓವರ್ ಈ ಟ್ರೈಲರ್ ಅಲ್ಲಿ ತುಂಬಾನೇ AI ಶಾರ್ಟ್ಗಳು ಅಥವಾ CGI ಶಾರ್ಟ್ಗಳು ಇದೆ. ಬಟ್ ಇದು ಮೂವಿ ಯಾವ ತರ ಡೆಲಿವರ್ ಮಾಡುತ್ತೋ ಅದ್ರ ಮೇಲೆ ಇದು ಯಾವ ರೀತಿ AI ಯೂಸ್ ಮಾಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಅಂಡ್ ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಟ್ರೈಲರ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕೇಳಿಸುತ್ತೆ. ಆ ಸಸ್ಪೆನ್ಸ್ ನ ಮೂಡ್ಸೋ ರೀತಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಇದೆ. ಇದರಲ್ಲಿ ಸೇಮ್ ಟೀಮ್ ಶಿವಾಜಿ ಸೂರತ್ಕಲ್ ಅಲ್ಲಿ 1 ಅಲ್ಲಾಗ್ಲಿ 2 ಅಲ್ಲಾಗ್ಲಿ ನೋಡಿರೋ ಟೀಮೇ ಇದೆ. ಅಂಡ್ ಹೀರೋಯಿನ್ ಕೂಡ ಸೇಮ್ ಇದ್ದಾರೆ. ಸೊ ಈ ಎಕ್ಸ್ಪೆರಿಮೆಂಟ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಅಂಡ್ ನಿಮ್ಗಳ ಎಕ್ಸ್ಪೆಕ್ಟೇಷನ್ ಈ ಮೂವಿ ಮೇಲೆ ಏನಿದೆ ಅಂತ ಕೂಡ ಕಮೆಂಟ್ ಅಲ್ಲಿ ಹೇಳಿ. ನಾನು ಇಲ್ಲಿವರೆಗೂ ಹೇಳ್ತಿದ್ದೊಂದು ಗಿಫ್ಟ್ ಏನಂದ್ರೆ ನಮ್ಮ ಕರ್ನಾಟಕ ಒಂದು ಟಿಕೆಟ್ ಕ್ಯಾಪ್ನ ಹೊರಗಾಕಿದೆ. ಅಂಡ್ ಅದು 200 ರೂಪೀಸ್. ಎಸ್ ಗೈಸ್, ನೀವು ಐಮ್ಯಾಕ್ಸ್ ಅಲ್ಲಿ ನೋಡಿ, PVR ನೋಡಿ, ಐನಾಕ್ಸ್ ಅಲ್ಲಾರ ನೋಡಿ, ಎಲ್ಲಾದ್ರೂ ನೋಡಿ, ಇನ್ಮೇಲೆ ಟಿಕೆಟ್ ಬೆಲೆ 200 ಆಗಿರುತ್ತೆ. ಅಂಡ್ ಇದು GST ಎಲ್ಲ ಇನ್ಕ್ಲೂಡ್ ಆಗಿ ಇನ್ನ ಮೇಲೆ ಹೋಗ್ಬೋದು, ಬಟ್ ಫಿಕ್ಸ್ಡ್ ರೇಟ್ 200. ಅಂಡ್ ಇದು ಒಂಥರ ನಮಗೆಲ್ಲ ಗಿಫ್ಟೇ ಆಗಿರ್ಬೋದು, ಬಟ್ ಥಿಯೇಟರ್ಸ್ಗಳಿಗೆ ಲಾಸ್ ಆಗ್ಬೋದು ಅನ್ಸುತ್ತೆ. ಬಿಕಾಸ್ ಒಂದು ಹೈ ಲೆವೆಲ್ ಥಿಯೇಟರ್ ಲೈಕ್ ಐಮ್ಯಾಕ್ಸ್ ಆಗಲಿ ಐನಾಕ್ಸ್ ಆಗಲಿ ಅಷ್ಟು ಕ್ಲೀನ್ನೆಸ್ ಅಷ್ಟು ಸರ್ವಿಸ್ ಕೊಟ್ಟು ಅದು ಬರೀ 200 ರೂಪಾಯಲ್ಲಿ ಟಿಕೆಟ್ ಮಾರಿದ್ರೆ ಅವ್ರಿಗೆ ಅಷ್ಟೊಂದು ಲಾಭ ಆಗಲ್ಲ ಅಂತ ಅನ್ಸುತ್ತೆ. ಅಂಡ್ ಮೂವಿ ಕೂಡ ಕಲೆಕ್ಷನ್ ಮಾಡೋ ಇದರಲ್ಲಿ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಬಿಕಾಸ್ ನೀವು ದೊಡ್ಡ ದೊಡ್ಡ ಥಿಯೇಟರಲ್ಲಿ 350-400 ರೂಪಾಯಿ ಇಟ್ಟಾಗಲೇ ಕಲೆಕ್ಷನ್ ಆಗೋದು. ಅಂಡ್ ಆ ಲೆವೆಲ್ ಸ್ಕ್ರೀನ್ಗಳಿಗೆ ಅದರ ಬೆಲೆ ಕೂಡ ಸಿಕ್ಕಂಗಾಗೋದು. ಅಂಡ್ ಇದರಿಂದ ಜನ ಖುಷಿ ಪಟ್ಟಿದ್ರು ತುಂಬ ಪ್ರೊಡಕ್ಷನ್ ಹೌಸ್ಗಳಿಗಾಗಲಿ ಥಿಯೇಟರ್ ಓನರ್ಗಳಿಗಾಗಲಿ ಬೇಸರನೇ ಆಗಿರುತ್ತೆ. ಬಟ್ ಇಟ್ ಈಸ್ ಅ ಗಿಫ್ಟ್ ಫಾರ್ ಅವರ್ ಆಡಿಯನ್ಸ್. ಅಂಡ್
ಸಿನಿಮಾ ಲವರ್ಸ್ಗಂತೂ ಹಿಂದೆ ಮುಂದೆ ಸಿನಿಮಾ ನೋಡೋಕ್ಕೆ ಪ್ರಾಬ್ಲಮೇ ಆಗೋಲ್ಲ. ಬಿಕಾಸ್ ಕನ್ನಡದಲ್ಲಿ ರಿಲೀಸ್ ಆಗೋ ಕನ್ನಡ ಮೂವಿಗಳು ಬರೀ ಹಿನ್ನೆಲೆ ₹200ಗೆ ಟಿಕೆಟ್ನ ಮಾರ್ತಿದೆ. ಸೊ ಗೈಸ್, ಇದಾಗಿತ್ತು ಈ ವಾರದ ಸಿನಿ ಅಪ್ಡೇಟ್ಸ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ರೀತಿನೇ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇರೋ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಕೆಳಗಡೆ ಒಂದು ವೈಟ್ ಬಟನ್ ಕಾಣ್ತಾ ಇರುತ್ತೆ. ಅದ್ರ ಜೊತೆ ಸ್ಪೈ ಥ್ರಿಲ್ಲರ್ ಆಡ್ತಿರೋ ಅಥವಾ ಅದಕ್ಕೆ ಪೂಜೆ ಮಾಡ್ತಿರೋ ಅಥವಾ ಅದ್ರ ಮೇಲೆ ₹200 ನೋಟ್ನ ತೆಗೆದು ಬಿಸಾಕ್ತಿರೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಬಟನ್ ಮಾತ್ರ ಕ್ಲಿಕ್ ಆಗ್ಬಿಡ್ಬೇಕು ಅಂತ ಹೇಳ್ತಾ, ನಾನ್ ನಿಮ್ಮ ಲೋಕಿ ಸೈನಿಂಗ್ ಆಫ್.